ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಒಂದೇ ಥರ ಮ್ಯಾಗಿ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಇವತ್ತು ನಾವು ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಸಾಲ ಡ್ರೈ ಮ್ಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ತೆಗೆದುಕೊಳ್ಳಿ. ಅದಕ್ಕೆ ಮ್ಯಾಗಿ ಬೇಯಲು ಸಾಕಾಗುವಷ್ಟು ನೀರು ಹಾಕಿ ಬಿಸಿ ಮಾಡಿ. ಕಾದ ನಂತರ 4 ಮ್ಯಾಗಿ ಕ್ಯೂಬ್ಗಳನ್ನು ಅದಕ್ಕೆ ಸೇರಿಸಿ. ಮ್ಯಾಗಿ ನೂಡಲ್ಸ್ ಸಾಫ್ಟ್ ಆಗುವವರೆಗೂ ಸ್ವಲ್ಪ ಸಮಯ ಕಾಯಿರಿ. ನೆನಪಿರಲಿ, ಪೂರ್ತಿ ಬೇಯಿಸಬಾರದು, ಮುಕ್ಕಾಲು ಭಾಗ ಬೆಂದರೆ ಸಾಕು. ಈಗ ನೀರನ್ನು ಪೂರ್ತಿಯಾಗಿ ಬಸಿದು ಅರ್ಧ ಬೆಂದಿರುವ ಮ್ಯಾಗಿಯನ್ನು ಮತ್ತೊಂದು ಪ್ರತ್ಯೇಕ ಪಾತ್ರೆಯಲ್ಲಿ ಎತ್ತಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಅದೇ ಪಾತ್ರೆ ಅಥವಾ ಮತ್ತೊಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ ಸಣ್ಣಗೆ ಹಚ್ಚಿದ ಈರುಳ್ಳಿ ಸೇರಿಸಿ. ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಸಮಯ ಚೆನ್ನಾಗಿ ಕೈಯಾಡಿಸಿ. ನಂತರ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಸಮಯ ಕೈಯಾಡಿಸಿ. ಈಗ ಹಸಿ ಬಟಾಣಿ ಸೇರಿಸಿ. ಬಟಾಣಿ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಆಗುವವರೆಗೂ ಸ್ವಲ್ಪ ಸಮಯ ಕೈಯಾಡಿಸಿ. ಇದಾದ ನಂತರ ಕತ್ತರಿಸಿದ ಟೊಮೆಟೊ ಹಾಕಿ. ಟೊಮೆಟೊ ಸಾಫ್ಟ್ ಆಗಿ ಸಾಸ್ ಥರ ಆಗುವವರೆಗೂ ಸ್ವಲ್ಪ ಸಮಯ ಕೈಯಾಡಿಸಿ. ಫ್ರೆಂಡ್ಸ್, ಈ ಮಸಾಲಾ ಮ್ಯಾಗಿ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಒತ್ತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಮಸಾಲೆಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಖಾರದ ಪುಡಿ ಸೇರಿಸಿ. ಎಲ್ಲವನ್ನು ಸ್ವಲ್ಪ ಸಮಯ ಚೆನ್ನಾಗಿ ಕೈಯಾಡಿಸಿ. ಈಗ ಮ್ಯಾಗಿ ಪ್ಯಾಕೆಟ್ ಜೊತೆ ಬರುವ ಮ್ಯಾಗಿ ಮಸಾಲ ಪೌಡರನ್ನು ಪೂರ್ತಿಯಾಗಿ ಹಾಕಿ. ಮಸಾಲೆಯ ಘಮ ಬರುವವರೆಗೂ ಸ್ವಲ್ಪ ಸಮಯ ಕೈಯಾಡಿಸಿ. ಈಗ ನಾವು ಮೊದಲೇ ಬೇಯಿಸಿ ಎತ್ತಿಟ್ಟುಕೊಂಡ ಅರ್ಧ ಬೆಂದ ಮ್ಯಾಗಿಯನ್ನು ಇದಕ್ಕೆ ಸೇರಿಸಿ. ನೂಡಲ್ಸ್ ಕಟ್ಟಾಗದಂತೆ ಲಘುವಾಗಿ ಮಸಾಲೆಯೆಲ್ಲ ಮ್ಯಾಗಿಗೆ ನೀಟಾಗಿ ಹಿಡಿಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಬಿಸಿ ಬಿಸಿಯಾದ ಮಸಾಲೆದಾರ್ ಮಸಾಲ ಡ್ರೈ ಮ್ಯಾಗಿ ಈಗ ಸವಿಯಲು ಸಿದ್ಧ. ನೋಡಿ, ಉದುರಾಗಿ ಮಸಾಲೆ ಎಲ್ಲ ನೀಟಾಗಿ ಕೋಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ? ಬಿಸಿ ಬಿಸಿಯಾದ ಈ ಮ್ಯಾಗಿಯನ್ನು ಈ ಥರ ಸಂಜೆ ಟೈಮ್ನಲ್ಲಿ ಪ್ಲೇಟ್ಗೆ ಹಾಕೊಂಡು ತಿಂತಿದ್ರೆ ಆ ಮಜಾನೇ ಬೇರೆ. ನೀವು ಕೂಡ ಇವತ್ತೇ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಹ್ಯಾಪಿ ಕುಕ್ಕಿಂಗ್.